ಎಲ್ರು ಕೂಡ ಐತಲ್ಲ ಫೋನ್ ಪೇ ನ ನೀವು ಯೂಸ್ ಮಾಡ್ತಾ ಇರ್ತೀರ. ಅದರಲ್ಲಿ ಸ್ವಲ್ಪ ಜನಕ್ಕೆ ಐತಲ್ಲ ನಿಮ್ಗ ಗೊತ್ತಿಲ್ಲಾರ್ದಂಗ ಏನಾಗುತ್ತಪ್ಪ ಅಂತಂದ್ರ ನಿಮ್ಮ ಒಂದು ಅಮೌಂಟ್ ಐತಲ್ಲ ಕಟ್ ಆಗ್ತಾ ಇರುತ್ತ. ಅದನ್ನ ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತೈತಲ್ಲ ಅದನ್ನ ನಾನು ಹೇಳ್ತೇನೆ ಇವಾಗ. ಸೊ ಫೋನ್ ಪೇ ದಲ್ಲಿ ಐತಲ್ಲ ನಿಮ್ಮ ಒಂದು ಅಮೌಂಟ್ ಕಟ್ ಆಗಂತೈತಪ್ಪ ಅಂತಂದ್ರ ಎರಡ್ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರು ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಡ್ರಿ. ಖಂಡಿತ ಈ ವಿಡಿಯೋ ಐತಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಯಾರು ನೋಡಂತಿರಲ್ಲ ನಂದು, ಸೊ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಫೋನ್ ಪೇ ಆಪ್ ನ ಓಪನ್ ಮಾಡಿ. ಮಾಡಾದ್ಮೇಲೆ ಐತಲ್ಲ ನಿಮ್ಮ ಒಂದು ಮೊಬೈಲ್ ಪಾಸ್ವರ್ಡ್ ನ ನೀವು ಏನ್ ಇಟ್ಟಿರ್ತಿರಲ್ಲ ಅದು ಬರುತ್ತೆ. ಅದನ್ನ ಹಾಕೈತಲ್ಲ ಎಂಟರ್ ಮಾಡಿ. ಅದಾದ್ಮೇಲೆ ಐತಲ್ಲ ಸೊ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಫೋನ್ ಪೇ ಐತಲ್ಲ ಓಪನ್ ಆಗುತ್ತೆ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಹಿಸ್ಟ್ರಿ ಸೆಕ್ಷನ್ ಗೆ ಹೋಗ್ಬೇಕು. ನೀವು ಇಲ್ಲಿ ಕಾಣತ್ ನೋಡ್ರಿ ಹಿಸ್ಟ್ರಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ನಾಗ ಇರುತ್ತೆ. ಒಂದ್ ವೇಳೆ ಕಾಣ್ಲಿಲ್ಲಪ್ಪ ಅಂತಂದ್ರ ಬಾಣ ಗುರುತು ಮಾಡಿರ್ತೀನಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ನಿಮ್ಗೆ ಐತಲ್ಲ ನೀವೇನು ರೀಸೆಂಟ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿರ್ತಾರಲ್ಲ ಇಲ್ಲೆಲ್ಲ ಕಾಣಿಸುತ್ತೆ. ಸೊ ಅದ್ರಾಗ ಅನ್ನೋನ್ಗೆ ನೀವು ಯಾರಾದ್ರೂ ಬೇರೆದವ್ರಿಗೆ ಸೆಂಡ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಆರಾಮಾಗಿ ಐತಲ್ಲ ಇಲ್ಲಿ ಚೆಕ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿಲ್ಲ ಅಂತ ಅಮೌಂಟ್ ನ ನೀವು ಸೆಂಡ್ ಮಾಡ್ಕೊಂಡಿರ್ತೀರ. ಸೊ ನೀವು ಈ ರೀತಿಯಾಗಿ ಐತಲ್ಲ ಚೆಕ್ ಮಾಡ್ಕೋಬಹುದು. ಇದು ಮೊದಲನೇ ಮೆಥಡ್. ನೀವು ಚೆಕ್ ಮಾಡ್ಕೊಳ್ಳೋದು ಎಲ್ಲಿ ಕಟ್ ಆಗೈತೆ ಅನ್ನೋದು ಅಮೌಂಟ್. ಸೊ ಇದು ಫಸ್ಟ್ ಮೆಥಡ್ ಆದ್ರೆ ಇನ್ನೊಂದು ಮೆಥಡ್ ಐತಿ. ಸೊ ಸೆಕೆಂಡ್ ಮೆಥಡ್ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನಿಮಗೆ ಹೋಮ್ ಪೇಜ್ ಅಂತ ಇಲ್ಲಿ ಬರುತ್ತಲ್ಲ, ಸೊ ಇಲ್ಲಿ ಕಾಣತೈತಿ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಲೆಫ್ಟ್ ಸೈಡ್ ನಾಗ ಮೇಲ್ಗಡೆ ಇಲ್ಲಿ ಸ್ಕ್ಯಾನರ್ ಅಂತ ಇಲ್ಲಿ ಕಾಣುತ್ತೆ ನೋಡ್ರಿ ಮೇಲ್ಗಡೆ. ಒಂದ್ ವೇಳೆ ನಿಮ್ಗೆ ಕಾಣ್ಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಬೇಕಾಗತ್ತೆ. ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ನಿಮ್ಗೆ ಆಟೋ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇಲ್ಲಿ ನೀವು ಹುಡುಕ್ಬೇಕು. ಇಲ್ಲಿ ಕಾಣುತ್ತೆ ನೋಡ್ರಿ ಆಟೋ ಪೇ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಯಾರ್ಯಾರಿಗೆ ಇದು ಕಾಣ ಅಂತಿಲ್ಲಲ್ಲ ಅವರು ಮೊದಲು ಒಂದು ಕೆಲಸ ಮಾಡ್ಬೇಕು. ಪ್ಲೇ ಸ್ಟೋರ್ ನಾಗ ಹೋಗಿ ಐತಲ್ಲ ಫೋನ್ ಪೇ ಆಪ್ ನ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತ. ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಟೋ ಪೇ ಅಂತ ಇಲ್ಲಿ ನಿಮ್ಗೆ ಬರುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೊ ನಿಮ್ಗೆ ಈ ರೀತಿಯಾಗಿ ಬಂತಪ್ಪ ಅಂತಂದ್ರೆ ನಿಮ್ಮ ಒಂದು ಅಮೌಂಟ್ ಐತಲ್ಲ ಕಟ್ ಆಗ್ತಾ ಇರೋದಲ್ಲ. ಒಂದ್ ವೇಳೆ ಐತಲ್ಲ ನಿಮ್ಗ ಮೇಲ್ಗಡೆ ಇಲ್ಲಿ ಆನ್ ಗೋಯಿಂಗ್ ಅಂತ ತೋರ್ಸಾಕ್ ಕುಂತಿತ್ತಪ್ಪ ಅಂತಂದ್ರ ಅದ್ರ ಕೆಳಗಡೆ ಐತಲ್ಲ ಕೆಲವೊಂದು ಸರ್ವಿಸಸ್ ಐತಲ್ಲ ಇಲ್ಲಿ ಆಟೋ ಪೇ ಐತಲ್ಲ ಆಕ್ಟಿವ್ ಆಗಿರ್ತೈತಿ. ಈ ರೀತಿಯಾಗಿ ನಿಮ್ಗೆ ಬಂದೈತೆ ಇಲ್ಲ ಚೆಕ್ ಮಾಡ್ಕೊಡ್ರಿ. ಸೊ ಇಲ್ಲಿ ನನಗೆ ಬಂದೈತೆ ನೋಡ್ರಿ ಇವಾಗ ಜರ್ ಗೋಲ್ಡ್ ಮತ್ತೆ ಇಲ್ಲಿ ಕೆಳಗಡೆ ಜಿಯೋ ಹಾಟ್ ಸ್ಟಾರ್ ಅಂತ. ಸೊ ಈ ರೀತಿಯಾಗಿ ನಿಮ್ದು ಆಗೈತಪ್ಪ ಅಂತಂದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರ ಜಸ್ಟ್ ಏನಿಲ್ಲ ಇಲ್ಲಿ ಜರ್ ಗೋಲ್ಡ್ ಅಂತ ಐತಲ್ಲ, ಸೊ ನಾ ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಅದೇ ರೀತಿ ನಿಮ್ಗೆ ಯಾವ್ದು ಬಂದೈತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಸ್ಕ್ರಾಲ್ ಮಾಡ್ಬೇಕಾಗತ್ತ. ಸ್ಕ್ರಾಲ್ ಮಾಡಿ. ಸೊ ಸ್ಕ್ರಾಲ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಡಿಲೀಟ್ ಆಟೋ ಪೇ ಅಂತ ಇಲ್ಲಿ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯಾವ್ದಾರ ಒಂದು ರೀಸನ್ ಕೊಡ್ಬೇಕಾಗತ್ತೆ ನೀವು. ಸೊ ಬೇಕಾದ ರೀಸನ್ ಕೊಡ್ಬೋದು ನೀವು. ಸೊ ಇಲ್ಲಿ ನೀವು ಜಸ್ಟ್ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ರಪ್ಪ ಅಂತಂದ್ರೆ ಸೊ ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಬರುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಇಲ್ಲಿ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ನೀವು ಕನ್ಫರ್ಮ್ ಮಾಡಿದ್ರಪ್ಪ ಅಂದ್ರೆ ಮುಗೀತು. ಸೊ ಇಲ್ಲಿ ನಿಮ್ಮ ಒಂದು ಪಿನ್ ಹಾಕ್ಬೇಕಾಗತ್ತೆ. ನೀವು ಪಿನ್ ಹಾಕೊಳ್ಳಿ. ಇವಾಗ ನಿಮ್ಮ ಒಂದು ಪಿನ್ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಡನ್ ಅಂತ ಕೊಟ್ರೆ ಸಾಕು, ಅದು ಡಿಲೀಟ್ ಆಗತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಆಗತ್ತೆ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಏನು ಇಲ್ಲ ಬ್ಯಾಕಿಗೆ ಬರ್ಬೇಕು. ಬ್ಯಾಕ್ ಬಂದ್ರಪ್ಪ ಅಂತಂದ್ರೆ ಇನ್ನೊಂದು ಕುಂತಿರ್ತೈತಲ್ಲ ಇಲ್ಲಿ ಜಿಯೋ ಹಾಟ್ಸ್ಟಾರ್ ಅಂತ. ಸೊ ಅದ್ರ ಮೇಲೆ ನಾನು ಕೂಡ ಈಗ ಕ್ಲಿಕ್ ಮಾಡ್ತೀನಿ. ಸೊ ನಾನು ಎರಡಾಗ್ಯಾವ ಅದಕ್ಕೋಸ್ಕರ ನಾನು ಇಲ್ಲಿ ತೋರ್ಸಾ ಅಂತೀನಿ. ಜಸ್ಟ್ ಈಗ ಸೇಮ್ ಅದೇ ರೀತಿ ಪ್ರೊಸೆಸ್ ಡಿಲೀಟ್ ಆಟೋ ಪೇ. ಸೊ ಮತ್ತೆ ಒಂದು ರೀಸನ್ ಕೊಡ್ರಿ, ಯಾವ್ದಾರ ಒಂದು ರೀಸನ್ ಕೊಟ್ಟು ಪ್ರೊಸೀಡ್ ಅಂತ ಕೊಟ್ರೆ ಸಾಕು. ಸೊ ಇಲ್ಲಿ ಡಿಲೀಟ್ ಆಟೋ ಪೇ. ಸೊ ಕನ್ಫರ್ಮ್ ಅಂತ ಕೊಡ್ಬೇಕಾಗತ್ತ. ಕನ್ಫರ್ಮ್ ಅಂತ ಕೊಟ್ರಪ್ಪ ಮತ್ತೆ ಪಾಸ್ವರ್ಡ್ ಕೇಳುತ್ತಾ UPI ಪಿನ್ ಪಾಸ್ವರ್ಡ್. ಸೊ ಅದನ್ನ ನೀವು ಸೆಟ್ ಮಾಡಾದ್ಮೇಲೆ ಡನ್ ಅಂತ ಕೊಟ್ರೆ ಮುಗೀತು. ಸೊ ಆಟೋ ಪೇ ಡಿಲೀಟೆಡ್ ಆಗತ್ತೆ. ಸೊ ಈ ರೀತಿಯಾಗಿ ಐತಲ್ಲ ನಿಮ್ಮ ಒಂದು ಇಲ್ಲಿ ಆಟೋ ಪೇ ಏನಾದ್ರು ಇಲ್ಲಿ ಆಕ್ಟಿವ್ ಆಗಿತ್ತಪ್ಪ ಅಂತಂದ್ರ ಅದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಮೂವ್ ಮಾಡ್ಬೇಕು. ಈ ರೀತಿಯಾಗಿ ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಡಿಸೇಬಲ್ ಮಾಡ್ಕೋಬೇಕಾಗುತ್ತೆ. ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಈ ರೀತಿಯಾಗಿ ಎರಡ್ ರೀತಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಒಂದು ಫೋನ್ ಪೇ ದಲ್ಲಿರುವ ಅಮೌಂಟ್ ಯಾವ ರೀತಿಯಾಗಿ ಕಟ್ ಆಗತ್ತಂತ. ಸೊ ಇದ್ರೊಳಗೆ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.